ಬಿಜೆಪಿ ರಾಜ್ಯ ಉಸ್ತುವಾರಿ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಸಭೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಜೊತೆಗೆ ಎಚ್.ಡಿ.ಕೆ ಸಭೆ ಇದೆ. ಅಗರ್ವಾಲ್ ಭೇಟಿ ಬೆನ್ನಲ್ಲೇ ಪ್ರಧಾನಿ ಮೋದಿ ಮತ್ತು ಎಚ್.ಡಿ.ಕೆ ಭೇಟಿಯಾಗಿದ್ದಾರೆ. ಕುತೂಹಲ ಮೂಡಿಸಿದ ರಾಜ್ಯ ರಾಜಕಾರಣದಲ್ಲಿ ಕುಮಾರಸ್ವಾಮಿ ನಡೆ. ನೋಡಿ, ಅಗರ್ವಾಲ್ ಅವರ ಭೇಟಿ ಹಿಂದೆ ಮೈತ್ರಿ ಒಗ್ಗಟ್ಟಿನ ಲೆಕ್ಕಾಚಾರ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಸಮನ್ವಯತೆಯ ಕೊರತೆಯ ದೊಡ್ಡ ಸಮಸ್ಯೆ ಆಗಿದೆ. ಭೇಟಿ ಮಾಡಿದ್ದಾರೆ ಅಗರ್ವಾಲ್ ಅವರನ್ನ. ಅಂದರೆ ಅಗರ್ವಾಲ್ ಅವ್ರನ್ನ ಭೇಟಿ ಆದಮೇಲೆ ಮೋದಿ ಅವ್ರನ್ನ ಭೇಟಿ ಮಾಡಿರೋದು. ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲೂ ಕೂಡ ಕುಮಾರಸ್ವಾಮಿ ಅವ್ರ ನಡೆ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನಿರ್ಬೋದು ಹಾಗಾದರೆ ಪ್ರಧಾನಿ ಮೋದಿ ಅವ್ರನ್ನ ಭೇಟಿ ಆಗಿರುವಂಥ ಹಿಂದಿನ ಉದ್ದೇಶ? ಸದ್ಯಕ್ಕಂತೂ ನಾವು ರಾಜ್ಯ ರಾಜಕಾರಣ ಅಂತ ಬಂದಾಗ ಬಿಜೆಪಿ ಜೆಡಿಎಸ್ನಲ್ಲಿ ಸಮನ್ವಯದ ಕೊರತೆ ಇದೆ. ರಾಧಾ ಮೋಹನ್ ದಾಸ್ ಅವರ ಜೊತೆಗೂ ಕೂಡ ಎಚ್.ಡಿ.ಕೆ ಸಭೆಯನ್ನು ಮಾಡಿದ್ದಾರೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಈಗೆಲ್ಲ ಒಂದು ಕಡೆ ಬಿಜೆಪಿಗೆ ಕುಮಾರಸ್ವಾಮಿ ಅವರೇ ಹೈಕಮಾಂಡ್, ಕರ್ನಾಟಕದ ಪಾಲಿಗೆ ಅನ್ನೋ ಥರ ಆಗ್ತಾ ಇದೆ ಈಗ. ಯಾಕೆಂದರೆ ಬಿಜೆಪಿ ನಾಯಕರಿಗೆ ಮೋದಿ ಅವರು ಟೈಮ್ ಕೊಡಲ್ಲ. ಅಂಥದ್ರಲ್ಲಿ ಕುಮಾರಸ್ವಾಮಿ ಅವರು ನಿಖಿಲ್ ಅವರು ಕರೆದು ಭಾಳ ಮುಕ್ತವಾಗಿ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಪ್ರಿಫರೆನ್ಸನ್ನು ಕೊಡ್ತಾ ಇದ್ದಾರೆ ಮೋದಿ ಅವರು ಜೆ ಡಿ ಎಸ್ಗೆ ಅನ್ನೋದು ಅರ್ಥ ಆಗುತ್ತೆ. ಮತ್ತು ಹೊಂದಾಣಿಕೆ ಕೊರತೆ ಇದೆ ಇಲ್ಲಿ. ಬಿ ಜೆ ಪಿಯವರು ಜೆ ಡಿ ಎಸ್ನವರು ಬಾಯಿ ಮಾತಿಗಷ್ಟೇ, ಮೇಲ್ನೋಟಕ್ಕಷ್ಟೇ ಮೈತ್ರಿ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವು ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಹೋರಾಟ ನೋಡಿದ್ವಿ, ಅವರೊಂದು ತೀರ ಇವರೊಂದು ತೀರ ಅಂತ. ನೋಡಿ, ಕುಮಾರಸ್ವಾಮಿ ನಿಖಿಲ್ ಅವರು ಭೇಟಿಯಾಗಿದ್ದಾರೆ ಮೋದಿ ಅವ್ರನ್ನ. ಎಷ್ಟು ಆತ್ಮೀಯವಾಗಿ ಅವ್ರ ಜೊತೆ ಮಾತಾಡಿದ್ದಾರೆ ನೋಡಿ. ನಿಖಿಲ್ ಅವ್ರ ಬಗ್ಗೆನೂ ಕೂಡ ಮೋದಿಯವರು ವಿಶೇಷವಾದಂಥ ಕಾಳಜಿನ ಹೊಂದಿದ್ರಂತೆ. ಆ ಸಂದರ್ಭದಲ್ಲಿ ಉಕ್ಕು ಸಚಿವರಾಗಿದ್ದಾರೆ ಕುಮಾರಸ್ವಾಮಿ ಅವರು. ಅದ್ರ ಬಗ್ಗೆ ಚರ್ಚೆ ಆಗಿದೆ, ಏನೇನು ಬದಲಾವಣೆ ಆಗಿದೆ. ಅದ್ರ ಹೊರತಾಗಿ ಕರ್ನಾಟಕದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಸರಿ ಆಗ್ತಾ ಇಲ್ಲ ಅಥವಾ ಆಗ್ತಾ ಇದೆಯಾ, ಮುಂದೆ ಹೆಂಗೆ, ಇದೆಲ್ಲದರ ಬಗ್ಗೆ ಕೂಡ ಮೋದಿಯವರು ಕೆಲವೊಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರಂತೆ ಮತ್ತು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರಂತೆ. ಕುಮಾರಸ್ವಾಮಿಯವರು ಕೂಡ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳೇನಿದ್ವಲ್ಲ ಇಲ್ಲಿ ರಾಜ್ಯ ನಾಯಕರ ಜೊತೆಗೆ, ಅದನ್ನು ಕೂಡ ಅಲ್ಲಿ ಇಟ್ಟಿದ್ದಾರಂತೆ. ಹಾಗಾಗಿನೇ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.